ಶುಭೋದಯ. ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು KTಹಳ್ಳಿಯಲ್ಲಿ ಇಂದು ಪ್ರಥಮ PUC ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಂದ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸರ್ವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅತಿಥಿಗಳು, ನನ್ನ ಸಹೋದ್ಯೋಗಿ ಮಿತ್ರರೆಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಕಾರ್ಯಕ್ರಮದ ಉದ್ದೇಶ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ. ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಂಡಿದ್ದು, ಈ ವರ್ಷ ಕೂಡ ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇವತ್ತು ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಅಂಶಗಳು ಇರ್ತವೆ. ಮೊನ್ನೆ ಮುಗಿದಿರ್ತಕ್ಕಂಥ ಕ್ರೀಡಾ ಚಟುವಟಿಕೆಗಳಲ್ಲಿ ವಿಜೇತರಾಗಿರ್ತಕ್ಕಂಥ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಹುಮಾನ ಇರುತ್ತೆ. ಅದರ ಜೊತೆಯಲ್ಲಿ ಇಂದಿನ ವರ್ಷದಲ್ಲಿ ಇಡೀ ತಾಲೂಕಲ್ಲೇ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲೇ ನಮ್ಮ ಕಾಲೇಜು ಅಂತಕ್ಕಂಥದ್ದು ಉತ್ತಮ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ಕಷ್ಟಪಟ್ಟು ಓದಿದ್ದಾರೆ, ಅವರಿಗೆ ಸನ್ಮಾನ ಕೂಡ ಇರುತ್ತೆ. ಅದರ ಜೊತೆಯಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ವಿಶೇಷವಾಗಿ ಮಾಡಬೇಕು ಅಂತೇಳಿ ನಮ್ಮ ಪ್ರಾಂಶುಪಾಲರು ಕಾಲೇಜಿಂದ ಯಾರೂ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಮಾಡೋಕ್ಕೆ ಅವ್ರದೇ ಆಗಿರ್ತಕ್ಕಂಥ ವಿಶೇಷ ಕಾಳಜಿಯನ್ನು ವಹಿಸಿದ್ದಾರೆ. ಅದರ ಪ್ರತಿಫಲ ನಿಮ್ಮ ಕಣ್ಮುಂದೆನೇ ಕಾಣ್ತಾ ಇದೆ. ನಾನು ಹೇಳಕ್ಕೆ ಇಷ್ಟಪಡೋದಿಷ್ಟೇ, ನಮ್ಮ ಕಾಲೇಜು ನಮ್ಮದು ಅನ್ನೋ ಒಂದು ಅಭಿಮಾನ ಎಲ್ಲೋ ಒಂದು ಕಡೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಲೆಕ್ಚರರ್ಸ್ಗೆ ಭಾಳ ಜೋರಾಗಿದೆ. ಆದರೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಅದೆಲ್ಲೋ ಒಂದು ಕಡೆ ದೂರದ ವಿಷಯ ಆಗೋಗಿದೆ. ಯಾಕೆ ಅಂತಂದರೆ, ಈಗಾಗಲೇ ಹೇಳಿದಂತೆ ನಮಗೆ ಏಪ್ರಿಲ್ ಬಂದಿದೆ ಅಂದರೆ ನಮ್ಮ ಪ್ರಿನ್ಸಿಪಾಲ್ ಸರ್ ಫೋನ್ ಮಾಡ್ತಾ ಇರ್ತಾರೆ, ಶಿವರಾಜ್ ಎಲ್ಲಿದ್ದೀರಾ, ಗೋವಿಂದರಾಜ್ ಎಲ್ಲಿದ್ದೀರಾ, ಅಡ್ಮಿಷನ್ಗೆ ಹೋಗಬೇಕು ಅಂತ. ನಾವು ಆ ಬಿಸಿಲಲ್ಲಿ ಹೋಗಿ ಅಡ್ಮಿಷನ್ ಮಾಡೋಣ ಅಂತೇಳಿ ಮನೆಗೆ ಹೋದಾಗ ಅವ್ರ ರೆಸ್ಪಾನ್ಸ್ ಯಾವ ಥರ ಇರುತ್ತೆ ಅಂದರೆ, ನಾನು ಎಲ್ಲೋ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಇಲ್ಲ ಅದೆಲ್ಲ ಸೌಲಭ್ಯಗಳಿಲ್ಲ, ನಮ್ಮ ಕಣ್ಮುಂದೆ ಇದೆ, ಒಂದೊಮ್ಮೆ ಬಂದು ನೋಡಿ ಅಂದರೆ ಅವ್ರ ರಿಯಾಕ್ಷನ್ ಏನೇನೋ ಆಗಿರುತ್ತೆ. ಅದೆಲ್ಲ ಆದಮೇಲೆ ಬಂದು ಇಲ್ಲಿ ಅಡ್ಮಿಷನ್ ಆಗಿ ಒಳ್ಳೆ ರಿಸಲ್ಟ್ ತಗೊಂಡು ಹೊರಗಡೆ ಹೋದಾಗ ಇನ್ನೊಂದೆರಡು ವರ್ಷ ಇಲ್ಲೇ ಇದ್ರೆ ಚೆನ್ನಾಗಿರ್ತಿತ್ತು ಸರ್ ಅಂತೇಳಿ ಸಾಕಷ್ಟು ಜನ ಮಾತಾಡೋದು ಕೂಡ ಗಮನಿಸ್ತಾ ಇದೆ. ಸೊ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಇಲ್ಲಿ ಬಂದು ನೋಡಿರ್ತಕ್ಕಂಥ 4-5 ವರ್ಷಗಳಲ್ಲಿ ನಾನು ಅನುಭವಿಸಿರ್ತಕ್ಕಂಥ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಟ್ಟೆ. ಅದರ ಜೊತೆ ಈಗ ಇದು ಕಾಲೇಜ್ ಅಂತ ಕರಿತಾ ಹೋಗ್ತೀವಿ. ಕಾಲ್ ಏಜ್ ಅಂದರೆ ಕರಿಯಲ್ಲ. ಯಾವ್ದು ಕರಿತಾ ಇದ್ದ? ವಯಸ್ಸು ನಮ್ಮನ್ನ ಕರಿತಾ ಇದೆ. ಈ ವಯಸ್ಸಲ್ಲಿ ನಿಮಗೆ ಏನೇನು ಬೇಕು ಎಲ್ಲವನ್ನೂ ಕೂಡ ನಿಮ್ಮ ದೇಹ ಕೇಳ್ತಾ ಹೋಗುತ್ತೆ. ಅದರಲ್ಲಿ ಯಾವ ಒಳ್ಳೆಯವು ಯಾವ ಕೆಟ್ಟವು ಅಂತ ನಾವೆಲ್ಲ ಕೂಡ ಹೇಳ್ತಾ ಹೋಗ್ತೀವಿ. ಅವುಗಳನ್ನು ಮೈಗೂಡಿಸ್ಕೊಂಡು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ತಗೊಂಡು ಸದೃಢ ಒಳ್ಳೆಯ ನಾಗರಿಕರಾಗಿ, ಭವಿಷ್ಯದ ನಾಗರಿಕರಾಗಿ ಬೆಳೀರಿ ಅಂತ ಹೇಳ್ತಾ ಈ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ವೇದಿಕೆಗೆ ವಂದಿಸುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಂಪ್ರದಾಯ ಯಾಕಂದರೆ ವರ್ಷದಲ್ಲಿ 90% ನಾವು ಪಾಠ ಪ್ರವಚನಗಳಲ್ಲಿ ತೊಡಗಿರ್ತೀವಿ. ಒಬ್ಬ ವಿದ್ಯಾರ್ಥಿಯ ಶ್ರೇಯೋಭಿವೃದ್ಧಿಗೆ ಬರೀ ಪಾಠ ಪ್ರವಚನಗಳು ಅಷ್ಟೇ ಅಲ್ಲ, ತಮ್ಮಲ್ಲಿರ್ತಕ್ಕಂತಹ ಶಕ್ತಿಯನ್ನು ಮತ್ತಷ್ಟು ಉರಿದುಂಬಿಸ್ಕೊಂಡು ಮತ್ತಷ್ಟು ಯಶಸ್ಸಿನ ಕಡೆಗೆ ನಾವು ಸಾಗಬೇಕಪ್ಪ ಅಂದರೆ ಇಂತಹ ಕಾರ್ಯಕ್ರಮಗಳು ಕಾಲೇಜುಗಳಲ್ಲಿ ಆಗಿಂದಾಗ ಆಗಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಾಲೇಜಿನ ಗೌರವಾನ್ವಿತ ಪ್ರಾಚಾರ್ಯರಾಗಿರ್ತಕ್ಕಂಥ ಹಾಗೂ ನನ್ನ ಆತ್ಮೀಯ ಗುರುಗಳು ಆಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ವೆಂಕಟೇಶ್ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಗ್ರಾಮಸ್ಥರಾಗಿರ್ತಕ್ಕಂಥ ಮಂಜು ಸರ್ ಅವರೇ, ಮಾರುತಿ ಅವರೇ, ಹಾಗೂ ಎಲ್ಲ ನನ್ನ ನೆಚ್ಚಿನ ಆತ್ಮೀಯ ವೃತ್ತಿ ಬಾಂಧವರೇ, ವಿದ್ಯಾರ್ಥಿನಿಯರೇ, ಏನು ಈ ಒಂದು ಕಾರ್ಯಕ್ರಮಗಳಲ್ಲಿ ನಾವೇನೇ ಮಾತಾಡಿದ್ರೂ ಕೂಡ ನಾಲೆಡ್ಜ್ ಸೆಂಟ್ರಿಕ್ ಆ್ಯಂಡ್ ಎಜುಕೇಷನ್ ಸೆಂಟ್ರಿಕ್ಗೆ ಮಾತಾಡ್ತಾ ಹೋಗ್ಬೇಕಾಗುತ್ತೆ. ಯಾಕಂದರೆ ನಮ್ಮ ಮೂಲ ಗುರಿ
ನಾಲೆಡ್ಜ್ನ ಎಜುಕೇಷನ್ ಮುಖಾಂತರ ನಾಲೆಡ್ಜ್ನ ಬೆಳೆಸ್ಕೊಂಡು ಅದನ್ನು ಸೊಸೈಟಿಗೆ ಬಳುವಳಿಯಾಗಿ ಕೊಡ್ತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಆಗಿರುತ್ತೆ. ಸೊ ಅದಕ್ಕೆ ಒಂದು ಕಡೆಗೆ ಹೇಳ್ತಾರೆ, ಎಜುಕೇಷನ್ ಲೀಡ್ಸ್ ಟು ನಾಲೆಡ್ಜ್, ನಾಲೆಡ್ಜ್ ಕೆನ್ ರೂಲ್ ದ ವರ್ಲ್ಡ್ ಅಂತ. ಇವತ್ತು ಪ್ರಪಂಚವನ್ನು ಆಳ್ತಾ ಇರ್ತಕ್ಕಂಥದ್ದು ಜ್ಞಾನ. ಹಿಂದೆ ತೋಳ್ಬಲ ಭುಜಬಲ ಇದ್ದಿದ್ರೆ ಅವರು ಪ್ರಪಂಚವನ್ನು, ಸಮಾಜವನ್ನು, ದೇಶಗಳನ್ನು ಆಳ್ತಾ ಇದ್ರು. ಕಾಲಾನಂತರದಲ್ಲಿ ಆಸ್ತಿ ಅಂತಸ್ತುಗಳು ಸಮಾಜಗಳನ್ನು ಆಳ್ತಾ ಹೋದವು. ಪ್ರಸ್ತುತ ಇವತ್ತು ಐಡಿಯಾಸ್ ಕೆನ್ ರೂಲ್ ವರ್ಲ್ಡ್. ನಮ್ಮ ಐಡಿಯಾಗಳು ಇವತ್ತು ಪ್ರಪಂಚವನ್ನು ಆಳ್ತಾ ಇದೆ. ಸೊ ಇಡೀ ಪ್ರಪಂಚವನ್ನು ನಾವು ಆಳೋದಕ್ಕೆ ಶಕ್ತಿ ನಮ್ಮಲ್ಲಿದೆ. ಸೊ ಇವತ್ತು ಬೇಕಾಗಿರ್ತಕ್ಕಂಥದ್ದು ಬ್ಯಾಕ್ಗ್ರೌಂಡ್ ಅಲ್ಲ, ಶ್ರೀಮಂತಿಕೆ ಅಲ್ಲ, ಇನ್ನು ಯಾರಿಗೂ ಬೆಂಬಲ ಅಲ್ಲ. ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದ್ರಲ್ಲಿ, ನಾಲೆಡ್ಜನ್ನು ಹೆಚ್ಚಿಸ್ಕೊಳ್ಳೋದು. ಸೊ ಅಂತಹ ಜ್ಞಾನ, ಕೌಶಲ್ಯ, ಐಡಿಯಾಸನ್ನು ಕೊಡ್ತಕ್ಕಂಥದ್ದು ಶಿಕ್ಷಣ. ಅದಕ್ಕೆ ಹೇಳಿದ್ದು ಎಜುಕೇಷನ್ ಕೆನ್ ಲೀಡ್ ದ ನಾಲೆಡ್ಜ್, ನಾಲೆಡ್ಜ್ ಕೆನ್ ರೂಲ್ ದ ವರ್ಲ್ಡ್. ಅಂತಹ ಒಂದು ಶಿಕ್ಷಣವನ್ನು ನಾವು ಈ ಒಂದು ಸ್ಥಳದಲ್ಲಿ ಪಡ್ಕೊಳ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳ ಮನಸ್ಥಿತಿ ಏನಿರುತ್ತಪ್ಪ ಅಂದರೆ, ನಾವು ಯಾವುದೋ ಒಂದು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದೀವಿ, ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದೀವಿ, ನಾವೇನು ಸುಮ್ಮನೆ ಕಾಲೇಜಿಗೆ ಕಳಿಸ್ತಾ ಇದ್ದಾರೆ, ಬರ್ತಾ ಇದ್ದೀವಿ. ಆ ಒಂದು ಇನ್ಫಿಯಾರಿಟಿ ಕಾಂಪ್ಲೆಕ್ಸಿಂದ ನಾವು ಸಾಕಷ್ಟು ಜನ ಇಲ್ಲಿ ಕೂತಿದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಮನುಷ್ಯನ ಅತಿ ದೊಡ್ಡ ಶತ್ರು ಯಾರಪ್ಪ ಅಂದರೆ ಮನಸ್ಸೇ. ಸೊ ಮನಸ್ಸನ್ನು ನೀನು ಯಾವ ರೀತಿ ಬದಲಾಯಿಸ್ತೀಯೋ ನಿನ್ನ ಬದುಕು ಆ ರೀತಿ ಬದಲಾಗುತ್ತೆ. ಸೊ ಪಾಸಿಟಿವ್ ಆ್ಯಂಗಲಲ್ಲೇ ನೋಡಬೇಕು. ನಾವು ಎಲ್ಲಿದ್ದೀವಿ, ಎಲ್ಲಿ ಓದಿದ್ದೀವಿ, ಯಾವ ಸ್ಥಾನದಲ್ಲಿದ್ದೀವಿ, ಅದು ಎಲ್ಲ ಯಾವ ಮೀಡಿಯಮಲ್ಲಿ ಓದ್ತಾ ಇದ್ದೀವಿ, ಅದೆಲ್ಲನೂ ಕೂಡ ಸೆಕೆಂಡ್ರಿ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ನಾವು ಏನೇನೆಲ್ಲ ಎಷ್ಟು ಮಟ್ಟಿಗೆ ಡೀಪಾಗಿ ಹೋಗಿದ್ದೀವಿ ಅನ್ನೋದ್ರ ಬೇಸ್ ಮೇಲೆ ನಮ್ಮ ಫ್ಯೂಚರ್ ಅಂತಕ್ಕಂಥದ್ದು ನಿಂತಿರುತ್ತೆ. ಸೊ ಯಾಕಂದರೆ ನಾನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಮೂಮೆಂಟಲ್ಲಿ, ನಾವೆಲ್ಲರೂ ಕೂಡ ಕೂತಿರ್ತಕ್ಕಂಥವ್ರು, ನಾವು ನೀವು ಅನ್ನೋದೇ, ರ್ಯಾಂಕ್ ಸ್ಟೂಡೆಂಟು, ಜಸ್ಟ್ ಪಾಸ್ ಸ್ಟೂಡೆಂಟು ಅನ್ನೋದೇನೆ, ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ತುಂಬ ಅದೃಷ್ಟವಂತರು. ಯಾಕಂದರೆ ನಾವೆಲ್ಲ ಹುಟ್ಟಿರ್ತಕ್ಕಂಥದ್ದು ಅಂಥ ಭೂಮಿಯಲ್ಲಿ, ಪುಣ್ಯ ಭೂಮಿ. ಸೊ ಒಂದು ಕಡೆಗೆ ಹೇಳ್ತಾರೆ, ದಿಸ್ ಇಸ್ ದ ಲ್ಯಾಂಡ್ ಆಫ್ ಗಾಂಧಿ, ದಿಸ್ ಈಸ್ ದ ಲ್ಯಾಂಡ್ ಆಫ್ ಅಂಬೇಡ್ಕರ್, ದಿಸ್ ಈಸ್ ದ ಲ್ಯಾಂಡ್ ಆಫ್ ಸ್ವಾಮಿ ವಿವೇಕಾನಂದ. ಸೊ ಅಂತಹ ಭೂಮಿಯಲ್ಲಿ ಹುಟ್ಟಿದ್ದೀವಿ. ಈ ಒಂದು ಶಕ್ತಿ, ಈ ದೇಶದ ಶಕ್ತಿನೇ ಅದು. ಈ ದೇಶದ ಗಾಳಿಯಲ್ಲೇ ಆ ಶಕ್ತಿ ಇದೆ, ಈ ದೇಶದ ಮಣ್ಣಿನಲ್ಲೇ ಆ ಶಕ್ತಿ ಇದೆ. ಒಬ್ಬ ಮನುಷ್ಯ ಇಡೀ ಪ್ರಪಂಚವನ್ನು ಗೆಲ್ಲೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಪ್ರಕೃತಿ ತನ್ನ ಮಡಿಲಲ್ಲಿ ಮಡಿಚಿಟ್ಕೊಂಡಿದೆ. ಅಂತಹ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ನಮ್ಮದಾಗಿಸ್ಕೊಳ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಚಿಂತನೆ ಮಾಡಬೇಕು. ಸೊ ಪ್ರಾಬ್ಲಮ್ಸ್ ಇರ್ತವೆ ನಿಮಗೆ, ಇಲ್ಲ ಅಂತ ಹೇಳ್ತಿಲ್ಲ. ಬಡತನ ಇದೆ, ತಂದೆ ತಾಯಿಯ ಸಪೋರ್ಟ್ ಇಲ್ಲದೆ ಇರ್ತಕ್ಕಂಥದ್ದು, ಪಕ್ಕದವ್ರ ನಮ್ಮ ಮೇಲೆ ಆಗ್ತಾ ಇರ್ತಕ್ಕಂತಹ ದೌರ್ಜನ್ಯಗಳಿರ್ಬೋದು, ಒಂದಲ್ಲ ಎರಡಲ್ಲ, ಒಬ್ಬೊಬ್ಬ ವ್ಯಕ್ತಿಯ ಸಮಸ್ಯೆನೂ ಕೂಡ ಒಂದೊಂದು ರೀತಿ ಭಿನ್ನವಾಗಿರುತ್ತೆ. ಸೊ ಯಾವತ್ತೂ ಕೂಡ ನಾವು ಸಮಸ್ಯೆಗಳನ್ನು ನೆಗೆಟಿವ್ ಫೇಮಲ್ಲಿ ನೋಡಬಾರ್ದು. ಪ್ರಾಬ್ಲಮ್ಸ್ ಆರ್ ದ ಬಿಗ್ಗೆಸ್ಟ್ ಬೂಮ್ಸ್ ಟು ಹ್ಯೂಮನ್ ಲೈಫ್ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನಿಗೆ ನಿಜವಾದ ವರಗಳು ಏನಾದರೂ ಇದ್ದಾವೆ ಅಂದರೆ ಅವು ಸಮಸ್ಯೆಗಳು. ಇನ್ನೂ ಒಂದು ಕಡೆಗೆಲ್ಲ ಮೊನ್ನೆ ರೀಸೆಂಟಾಗಿ ನಾನು ಸ್ಟಡಿ ಮಾಡಿದೆ, ಒಬ್ಬ ಮನುಷ್ಯನ ಉದ್ಧಾರಕ್ಕೆ, ಒಬ್ಬ ಮನುಷ್ಯನ ಅಭಿವೃದ್ಧಿಗೆ, ಒಬ್ಬ ಮನುಷ್ಯನ ಬೆಳವಣಿಗೆಗೆ ಏನೂ ಕೂಡ ಹಣ ಇಸ್ಕೊಳ್ದೆ ಅವಾಗವಾಗ ನಮ್ಮ ಜೀವನದಲ್ಲಿ ಬಂದು ನಮಗೆ ಮಾರ್ಗದರ್ಶನ ಮಾಡಿ ಹೋಗ್ತಕ್ಕಂಥ ಅತಿ ದೊಡ್ಡ ಅತಿಥಿ ಯಾರಪ್ಪ ಅಂದರೆ ದಟ್ ಈಸ್ ಪ್ರಾಬ್ಲಮ್. ಇವತ್ತು ನಮ್ಮ ಮಕ್ಕಳು ಏನಾಗಿದ್ದಾರೆ ಅಂದರೆ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡ್ಕೊಂಡು ನನಗೆ ಈ ಪ್ರಾಬ್ಲಮ್ ಇರೋದ್ರಿಂದ ನಾನು ಈ ರೀತಿ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ದಟ್ ಇಸ್ ರಾಂಗ್ ವೇ. ಸೊ ಪಾಸಿಟಿವ್ ಆ್ಯಂಗಲಲ್ಲಿ ನೋಡಬೇಕು. ಪ್ರಾಬ್ಲಮ್ ಟು ಎ ಹ್ಯೂಮನ್ ನಥಿಂಗ್ ಬಟ್ ರೂಟ್ಸ್ ಟು ಎ ಟ್ರೀ. ಒಬ್ಬ ಒಂದು ಮರಕ್ಕೆ ಹೇಗೆ ಬೇರುಗಳು ಎಷ್ಟು ಭದ್ರವಾಗಿ, ಎಷ್ಟು ಆಳಕ್ಕೆ ಹೋಗಿರ್ತಾವೋ ಆ ಮರ ಅಷ್ಟು ಸದೃಢವಾಗಿ ಬೆಳೆಯೋದಕ್ಕೆ ಸಾಧ್ಯ. ಅದೇ ರೀತಿ ಒಬ್ಬ ಮನುಷ್ಯ ಎಷ್ಟು ಪ್ರಾಬ್ಲಮ್ಗಳಿದಾವ ಅವನಿಗೆ ಅಷ್ಟು ಮೇಲಕ್ಕೆ ಅವನು ಬೆಳೆಯೋದಕ್ಕೆ ಸಾಧ್ಯ. ಆದ್ದರಿಂದ ಒಂದೊಂದು ಪ್ರಾಬ್ಲಮ್ಮು ಕೂಡ ಒಂದೊಂದು ಚಾಲೆಂಜ್, ಒಂದೊಂದು ಚಾಲೆಂಜು ಕೂಡ ಒಂದೊಂದು ಅವಕಾಶ. ಪ್ರಾಬ್ಲಮ್ಸ್ ನಥಿಂಗ್ ಬಟ್ ಚಾಲೆಂಜ್, ಚಾಲೆಂಜಸ್ ನಥಿಂಗ್ ಬಟ್ ಆಪರ್ಚುನಿಟೀಸ್. ಪ್ರತಿಯೊಂದು ಸಮಸ್ಯೆಯೂ ಕೂಡ ಒಂದು ಚಾಲೆಂಜ್ ನಮಗೆ, ಪ್ರತಿಯೊಂದು ಚಾಲೆಂಜು ಕೂಡ ಒಂದೊಂದು ಅವಕಾಶ. ಪ್ರತಿಯೊಂದು ಸಮಸ್ಯೆಯ ಬುಡದಲ್ಲಿ ಒಂದು ಅವಕಾಶವನ್ನು ಬಿಟ್ಟಾಗಿರುತ್ತೆ. ಸೊ ಅವಕಾಶ ಏನು ಅನ್ನೋದನ್ನ ನಾವು ಹುಡುಕಬೇಕಾಗಿದೆ. ಯಾಕಂದರೆ ಭಾರತೀಯರ ಸ್ವಭಾವನೆ ಅಂಥದ್ದು. ನಾವು ಸಮಸ್ಯೆಗಳಿಂದ ಹಿಂದಕ್ಕೆ ಬರ್ತೀವಿ, ಯಾವತ್ತೂ ಕೂಡ ಸಮಸ್ಯೆಗಳಿದಾವೆ ಅಂತ ಹೇಳ್ಬಿಟ್ಟು ಹಿಂದೆ ಸ್ಟೆಪ್ ಆಗ್ತಕ್ಕಂಥದ್ದಲ್ಲ, ಮುಂದಿನ ಸ್ಟೆಪ್ ಹಾಕಬೇಕು. ಆ ಸಮಸ್ಯೆಗಳಿಗೆ ಪರಿಹಾರ ಏನು, ಆ ಸಮಸ್ಯೆ ನಿನಗೆ ಬಂದಿದೆ ಅಂದರೆ ನೀನು ಉದ್ಧಾರ ಆಗಕ್ಕೆ ತಿಳ್ಕೋಬೇಕು. ಅದಕ್ಕೆ ಪರಿಹಾರ ಮಾಡಿ ಆ ಸಮಸ್ಯೆಯ ಮೇಲೆ, ಸಮಸ್ಯೆಗಳೆಂಬ ಅಡಿಗಲ್ಲುಗಳ ಮೇಲೆ ಸಾಧನೆಗಳೆಂಬ ಶಿಖರಗಳನ್ನು ಕಟ್ಟಬೇಕು. ದಟ್ ಈಸ್ ದ ರಿಯಲ್ ಅಪ್ರೋಚ್ ಟು ದಟ್ ಲೈಫ್.
ಸೊ ಇದೇ ರೀತಿ ನಮ್ಮ ಭಾರತದ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆನೂ ನಮ್ಮ ಬಗ್ಗೆನೂ ಎಂಟೈರ್ ನಮ್ಮ ಭಾರತದ ಬಗ್ಗೆನೂ ಕೂಡ ಭಾರತೀಯರ ಜೊತೆಗೆ ಹೊರಗಿನವರು ಹೆಂಗೆ ಯೋಚನೆ ಮಾಡ್ತಾರಪ್ಪ ಅಂದರೆ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್. ಸೊ ಒಂದು ಈ ರೀತಿ ಪ್ರೋಗ್ರಾಮ್ ನಡೀತಾ ಇರುತ್ತೆ. ಅದು ಡೆಲ್ಲಿ ಯೂನಿವರ್ಸಿಟಿ, JNU ಯೂನಿವರ್ಸಿಟಿ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಲಿ ಒಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ. ಹೊರಗಡೆಯಿಂದ ಒಬ್ಬ ಅತಿಥಿನ ಕಳಿಸಿರ್ತಾರೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಒಬ್ಬ ಪ್ರೊಫೆಸರ್ ಬಂದಿರ್ತಾರೆ, ಫಿಸಿಕ್ಸ್ ಪ್ರೊಫೆಸರ್ ಅಂತ. ನಮ್ಮ ಭಾರತದ ಸಂಸ್ಕೃತಿ ಪ್ರಕಾರ ಯಾವುದೇ ಒಂದು ಕಾರ್ಯಕ್ರಮವನ್ನು, ಯಾವುದೇ ಒಂದು ಈವೆಂಟನ್ನು ನಾವು ಸ್ಟಾರ್ಟ್ ಮಾಡಿದಾಗ ದೆರ್ ಇಸ್ ಎ ಫಾರ್ಮಾಲಿಟಿ, ದೆರ್ ಇಸ್ ಎ ಪ್ರಾಕ್ಟೀಸ್. ಒಂದು ದೀಪ ಬೆಳಗಿಸೋದ್ರ ಮೂಲಕ ನಾವು ಕಾರ್ಯಕ್ರಮಗಳನ್ನು ಉದ್ಘಾಟನೆ. ಸೊ ಡೆಲ್ಲಿಯಲ್ಲೂ ಕೂಡ ಅದೇ ಆಯಿತು. ಯೂನಿವರ್ಸಿಟಿಯಲ್ಲಿ ಒಂದು ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮವನ್ನು ಇನಾಗ್ರೇಷನ್ ಮಾಡಿದ್ರು. ಅದಾದ್ಮೇಲೆ ಅಲ್ಲಿರ್ತಕ್ಕಂಥ ಒಬ್ಬ ಪ್ರೊಫೆಸರ್, ಏನು ಹೊರಗಡೆ ದೇಶದ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಬಂದಿರ್ತಕ್ಕಂಥ ಒಬ್ಬ ಪ್ರೊಫೆಸರ್ ಒಂದು ಕ್ವಶನ್ ಅನ್ನ ಕೇಳ್ತಾನೆ. ಏನು ಇಷ್ಟೆಲ್ಲ ಟೆಕ್ನಾಲಜಿ ಬೆಳೆದಿದೆ, ನಾವೆಲ್ಲ ಮಾಡರ್ನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರೋದಲ್ಲಿದ್ದೀವಿ, ನೀವು ಈಗಲೂ ಕೂಡ ಟ್ರೆಡಿಷನಲ್ ಆಗಿ ದೀಪ ಬೆಳಗಿಸ್ತಾ ಇದ್ದೀರಲ್ಲ, ಒಳ್ಳೆ ಕಲರ್ಫುಲ್ ಬಲ್ಬ್ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಿಚ್ ಆನ್ ಮಾಡಿದ್ರೆ ಬಲ್ಬ್ ಹತ್ಕೊಳ್ತಾ ಇರ್ತಲ್ಲ, ಯಾಕೆ ನೀವಿನ್ನ ಹಿಂದಿನ ಸಂಪ್ರದಾಯಗಳನ್ನೇ ಮುಂದುವರಿಸ್ತಾ ಇದ್ದೀರಾ ಅಂತ ಕೇಳಿದಾಗ ನಮ್ಮ ಭಾರತದ ಒಬ್ಬ ವ್ಯಕ್ತಿ, ನಮ್ಮ ಭಾರತದ ಒಬ್ಬ ಪ್ರೊಫೆಸರ್ ಹೇಳ್ತಾರೆ ಅದಕ್ಕೆ ಉತ್ತರ, ಒಂದು ವಿದ್ಯುತ್ ಬಲ್ಬ್ ಏನಿದೆ ಅದು ತಾನು ಉರಿದ್ಬಿಟ್ಟು ಬೆಳಕು ಕೊಡ್ಬೋದು, ಬಟ್ ನಾವು ಹಚ್ಚಿರ್ತಕ್ಕಂಥ ಒಂದು ದೀಪ ಇದೆಯಲ್ಲ, ಅದು ಒಂದು ದೀಪ 10 ದೀಪಗಳನ್ನ 1000, 100, ಕೋಟಿ ದೀಪಗಳನ್ನು ಬೆಳಗಿಸಬಹುದು. ದಿಸ್ ಈಸ್ ದ ಸ್ಟ್ರೆಂತ್ ಆಫ್ ಇಂಡಿಯಾ. ಸೊ ಈ ರೀತಿಯಾಗಿರ್ತಕ್ಕಂಥ ಸಂಸ್ಕಾರ, ಈ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಗಳಲ್ಲಿ ನಾವು ಹುಟ್ಟು ಬೆಳೀತಾ ಬರ್ತಾ ಇದ್ದೀವಿ. ಸೊ ಅದರಿಂದ ವಿ ಆರ್ ದ ಸ್ಟ್ರಾಂಗ್. ಫಸ್ಟ್ ಆಫ್ ಆಲ್ ನಮ್ಮ ಮೈಂಡ್ ಏನು ಹೇಳ್ಬೇಕಪ್ಪ ಅಂದ್ರೆ, ನಾನು ಸ್ಟ್ರಾಂಗ್ ಅನ್ನೋದು ಹೇಳ್ಬೇಕು. ಫಸ್ಟ್ ನಾನು ವೀಕು, ನಾನು ದಡ್ಡ, ನಾನು ಅಮಾಯಕ, ಇದನ್ನ ಫಸ್ಟ್ ಇವತ್ತಿಂದನೇ ಕಿತ್ತು ಬಿಸಾಕ್ಬೇಕು ನಿಮ್ಮ ಮೈಂಡಿಂದ. ಸೊ ಆ ರೀತಿಯ ಮೈಂಡ್ ಸೆಟ್ಗಳನ್ನ ನಾವು ಜೋಡಿಸ್ಕೋಬೇಕಾಗಿದೆ. ಸುತ್ತಲೂ ವಾತಾವರಣ ಕೂಡ ತುಂಬ ಭಿನ್ನವಾಗಿರುತ್ತೆ ನಮಗೆ. ಯಾಕಂದ್ರೆ ಎಲ್ಲವೂ ಕೂಡ ನಮಗೆ ಸಪೋರ್ಟಿವ್ ಆಗಿರುತ್ತೆ, ನಮ್ಮ ಬೆಳವಣಿಗೆಗೆ ಎಲ್ಲನೂ ಕೂಡ ಸಪೋರ್ಟ್ ಆಗಿರುತ್ತೆ, ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ. ದೇರ್ ಇಸ್ ನೋ ಪಾಸಿಬಿಲಿಟಿ ಇರೋದಿಲ್ಲ. ಯಾಕಂದ್ರೆ ಈ ಸಮಾಜದ ಸ್ಥಿತಿ ಆಗಿದೆ. ಸೊ ಏನೇ ಒಂದು ಟೀಕೆ ಮಾಡ್ತಕ್ಕಂಥದ್ದು, ಕಾಲಿಡಿತಕ್ಕಂಥದ್ದು, ನಮ್ಮ ಬೆಳವಣಿಗೆನ ಸಹಿಸದೇ ಇರ್ತಕ್ಕಂಥದ್ದು, ಇದೆಲ್ಲನೂ ಕೂಡ ಮನುಷ್ಯನ ಸಹಜ ಲಕ್ಷಣ. ಸೊ ಅಂಥದಕ್ಕೆಲ್ಲನೂ ಕೂಡ ನಾವು ಕಿವಿ ಕೊಡೋದನ್ನೇ ನಾವು ಹೇಗೆ ಬೆಳವಣಿಗೆ ಆಗಬೇಕು. ಡೆವಲಪ್ಮೆಂಟ್ ಇಸ್ ಒನ್ ಅಂಡ್ ಓನ್ಲಿ ಸೊಲ್ಯೂಷನ್ಸ್ ಟು ಆಲ್ ಪ್ರಾಬ್ಲಮ್ ಆಫ್ ಹ್ಯೂಮನ್ ಬೀಯಿಂಗ್ ಅಂತಾರೆ. ಮನುಷ್ಯನ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದೇ ಒಂದು ಪರಿಹಾರ, ದಟ್ ಈಸ್ ಡೆವಲಪ್ಮೆಂಟ್. ನಾವು ಡೆವಲಪ್ ಆಗಿದ್ದೀವಿ ಅಂದರೆ ಆಟೋಮೆಟಿಕ್ ಆಗಿ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ಈವೆಂಟ್ ಹೇಳ್ತೀನಿ ನಾನು, ಒಂದು ಇನ್ಸಿಡೆಂಟ್. ನಮ್ಮ ಭಾರತದ ಒಬ್ಬ ವ್ಯಕ್ತಿನೇ ಲಂಡನ್ನ ಟ್ರೈನಲ್ಲಿ ಜರ್ನಿ ಮಾಡ್ತಿರ್ತಾನೆ. ತುಂಬ ಪ್ರಖ್ಯಾತ ಹೆಸರು, ನನ್ನ ಹೆಸರು ಆಮೇಲೆ ಹೇಳ್ತೀನಿ ಅವ್ರು ಏನಂತ. ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತ ವ್ಯಕ್ತಿ ಆತ. ತುಂಬ ನೀವು ಟ್ರೆಡಿಷನಲ್ ಆಗಿ ಇಂಡಿಯನ್ ಡ್ರೆಸ್ ಕೋಡ್ ಏನಿದೆ ಈ ರೀತಿನೇ ಬಂದಿರ್ತಾರೆ. ಒಂದು ಪಂಚೆ ಹಾಕೊಂಡು, ಒಂದು ಶಾಲು ಹಾಕೊಂಡು, ಒಂದು ಪೇಟ ಹಾಕೊಂಡು ಟ್ರೈನಲ್ಲಿ ಕೂತಿರ್ತಾರೆ. ಎದುರುಗಡೆ ಸೀಟಲ್ಲಿ ಇಬ್ಬರು ವೆಲ್ ಎಜುಕೇಟೆಡ್, ವೆಸ್ಟರ್ನ್ ಕಂಟ್ರಿಯಲ್ಲಿ, ಅದೇ ಬ್ರಿಟನ್ ಕಂಟ್ರಿಯಲ್ಲಿ ವೆಲ್ ಎಜುಕೇಟೆಡ್ ಪರ್ಸನ್ಸ್ ಇಬ್ಬರು ಕೂಡ ಇಂಗ್ಲೀಷಲ್ಲಿ ಮಾತಾಡ್ತಾ ಇರ್ತಾರೆ. ಏನು ಮಾತಾಡ್ತಾ ಇರಪ್ಪ ಅಂದ್ರೆ, ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಬಗ್ಗೆ ಟೀಕೆ ಮಾಡ್ತಾ ಇರ್ತಾರೆ. ಅವ್ನ ಡ್ರೆಸ್ ನೋಡು, ಅವ್ನ ಸ್ಟೈಲ್ ನೋಡು, ಏನು ಗೊತ್ತಾಗೋದಿಲ್ಲ, ಅಮಾಯಕ ಇಂಡಿಯನ್ ಇದ್ದಂಗಿದ್ದಾನೆ ಇವನು, ಏನು ಗೊತ್ತಾಗ್ತಾ ಇಲ್ಲ, ಈ ರೀತಿ ಕೆಟ್ಟ ತುಂಬ ಕೆಳಮಟ್ಟದ ಭಾಷೆಗಳನ್ನ ಬಳಸಿ ಮಾತಾಡ್ತಾ ಇರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಎದುರುಗಡೆ ಕೂತಿರ್ತಕ್ಕಂಥ ನಮ್ಮ ಭಾರತೀಯ ವ್ಯಕ್ತಿ ಎಲ್ಲವನ್ನೂ ಕೂಡ ಕೇಳಿಸ್ಕೊಳ್ತಾ ಇರ್ತಾನೆ, ಎಲ್ಲವೂ ಕೂಡ ಅರ್ಥ ಆಗ್ತಾ ಇರುತ್ತೆ. ಆದರೆ ಏನೂ ರೆಸ್ಪಾನ್ಸ್ ಮಾಡೋದಿಲ್ಲ. ನನ್ನ ಯಾಕೆ ಹಿಂಗೆ ಬೈತಾ ಇದ್ದೀರಾ, ಏನು ಹಿಂಗೆ ಅಂತಿದ್ದೀರಾ, ನಾನೇನು ಮಾಡಿದ್ದೀನಿ, ಏನು ಮಾತಾಡೋದಿಲ್ಲ, ತುಂಬ ಮೌನವಾಗಿ ಗಂಭೀರವಾಗಿ ಕೂತಿರ್ತಾನೆ. ಸೊ ಹೀಗೆ ಟ್ರೈನ್ ಜರ್ನಿ ಮುಂದಕ್ಕೆ ಹೋಗುತ್ತೆ. ಒಂದು ಅರ್ಧ ಗಂಟೆ, 1 ಗಂಟೆ ಆದಮೇಲೆ ಟ್ರೈನ್ ಸ್ಟಾಪ್ ಮಾಡಬೇಕು ಅನ್ಸುತ್ತೆ. ಚೈನ್ ಎಳಿತಾನೆ, ನಮ್ಮ ಭಾರತದ ವ್ಯಕ್ತಿನೇ ಚೈನ್ ಎಳಿತಾನೆ. ಚೈನ್ ಹೇಳಿದ ತಕ್ಷಣ ಟ್ರೈನ್ ಸ್ಟಾಪ್ ಆಗುತ್ತೆ. ಏನಾದರೂ ಪ್ರಾಬ್ಲಮ್ ಇದ್ದಾಗ ಚೈನ್ ಎಳೀರಿ ಅಂತ ಕೊಟ್ಟಿರ್ತಾರೆ ಒಂದು ಆಪ್ಷನ್. ಚೈನ್ ಹೇಳಿದ ತಕ್ಷಣ ಟ್ರೈನ್ ಸ್ಟಾಪ್ ಆಯಿತು. ಅಧಿಕಾರಿಗಳೆಲ್ಲರೂ ಕೂಡ ಬಂದರು. ಯಾಕೆ ಟ್ರೈನ್ ಚೈನ್ ಎಳೆದಿದ್ದಾರು, ಯಾಕೆ, ಏನು ಪ್ರಾಬ್ಲಮ್ ಅಂತ ಕೇಳಿದಾಗ ಎದುರುಗಡೆ ಕೂತಿರ್ತಕ್ಕಂಥ ಇಬ್ಬರು ಎಜುಕೇಟೆಡ್, ಫಾರಿನ್ ಎಜುಕೇಟೆಡ್, ನಮ್ಮ ಭಾರತೀಯ ವ್ಯಕ್ತಿಯ ಕಡೆಗೆ ಕೈ ತೋರಿಸಿ, ಈತನೇ ಟ್ರೈನನ್ನು ಸ್ಟಾಪ್ ಮಾಡಿದ್ದು, ಚೈನ್ ಎಳೆದಿದ್ದು ಏನಂತ ಅವ್ರನ್ನೇ ಕೇಳ್ರಿ ಅಂತ ಹೇಳ್ತಾರೆ. ಅವಾಗ ಯಾಕೆ ಅಂತ ಹೇಳ್ಬಿಟ್ಟು ನಮ್ಮ ಭಾರತದ ವ್ಯಕ್ತಿಗೆ ಚೈನ್ ಎಳೆದಿದ್ದು ಯಾಕೆ ಅಂತ ಹೇಳ್ಬಿಟ್ಟು ಕೇಳಿದಾಗ ನಮ್ಮ ಭಾರತದ ವ್ಯಕ್ತಿ ಹೇಳ್ತಾನೆ, ಇಲ್ಲಿಂದ ಸುಮಾರು 272 ಮೀಟರ್ ದೂರದಲ್ಲಿ ರೈಲ್ವೆ ಟ್ರ್ಯಾಕ್ನ ಅಡಿ ತಪ್ಪಿದೆ, ಹೋಗಿ ಅದನ್ನ ನೋಡ್ಕೊಂಡ್ ಬರ್ರಿ, ಆಮೇಲೆ ಅದನ್ನ ಮಾತಾಡೋಣ ಅಂತ ಹೇಳ್ತಾರೆ. ಇದೇನಪ್ಪ ಇವ್ರೇನು ದೇವರ, ಇಲ್ಲಿ ಕೂತ್ಬಿಟ್ಟೆ ಎಲ್ಲೋ 272 ಮೀಟರ್ ದೂರದಲ್ಲಿ ಅಡಿ ತಪ್ಪಿರ್ತಕ್ಕಂಥ ರೈಲ್ವೆ ಅಡಿ ತಪ್ಪಿರ್ತಕ್ಕಂಥದನ್ನ ಹೇಳ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ತುಂಬ ಕ್ಯೂರಿಯಾಸಿಟಿಯಿಂದ ಅಧಿಕಾರಿಗಳೆಲ್ಲರೂ ಹೋಗ್ತಾರೆ, ಅಲ್ಲಿ ನೋಡ್ತಾರೆ, ವಾಪಸ್ ಬರ್ತಾರೆ. ಆಗಿತ್ತು ಸತ್ಯ, 272 ಮೀಟರ್ನ ದೂರದಲ್ಲಿ ರೈಲ್ವೆ ಅಡಿ ತಪ್ಪಿತ್ತು. ಸೊ ಕ್ಯೂರಿಯಾಸಿಟಿಯಿಂದ ಬಂದು ಆ ವ್ಯಕ್ತಿಗೆ ಕೇಳ್ತಾರೆ, ಹೆಂಗ್ ಗೊತ್ತಾಯ್ತು ನಿಮಗಿದು, 272 ಮೀಟರ್ ದೂರದಲ್ಲಿ ರೈಲ್ವೆ ಅಡಿ ತಪ್ಪಿದೆ ಅಂತ ಹೇಳ್ಬಿಟ್ಟು ಹೆಂಗೆ ನಿಮಗೆ ವಿಚಾರ ಗೊತ್ತಾಯ್ತು ಅಂದಾಗ ಆ ವ್ಯಕ್ತಿ ಹೇಳ್ತಾನೆ, ರೈಲಿಂದ ಬರ್ತಕ್ಕಂಥ ಒಂದು ಸೌಂಡ್ ಏನಿದೆ, ಆ
ಆ ಸೌಂಡನ್ನು ಅಬ್ಸರ್ವ್ ಮಾಡಿ ನಾವು ಫಿಸಿಕ್ಸಲ್ಲಿ ಒಂದಿಷ್ಟು ಕ್ಯಾಲ್ಕುಲೇಷನ್ ಹಾಕಿ ಸೌಂಡ್ ಡಿಫ್ರೆಂಟ್ ಬಂತು, ಇಷ್ಟೇ ದೂರದಲ್ಲಿ ಏನೋ ಡ್ಯಾಮೇಜ್ ಆಗಿದೆ ಅನ್ನೋ ಒಂದು ಇದರ ಮೇಲೆ ನಾನು ಹೇಳಿದ್ದೀನಿ, ಸೈಂಟಿಫಿಕ್ ಬೇಸ್ ಮೇಲೆ ನಾನು ಹೇಳಿದ್ದೀನಿ ಅಂತ ಅದನ್ನೆಲ್ಲ ಫಾರ್ಮುಲಾಸ್ ಎಲ್ಲ ವಿವರಿಸ್ತಾರೆ. ಸ್ವಲ್ಪ ವ್ಯಕ್ತಿ ಆ ವ್ಯಕ್ತಿ ಬಗ್ಗೆ ಎದುರುಗಡೆ ಅವರು ಟೀಕೆ ಮಾಡ್ತಾ ಇದ್ದಾರೆ, ಕೆಳಮಟ್ಟದ ಭಾಷೆಯನ್ನು ಮಾತಾಡ್ತಾ ಇದ್ದಾರೆ, ಆದರೂ ಕೂಡ ಅದಕ್ಕೆ ಕಿವಿ ಕೊಡದೆ ಮುಂದೆ ಆಗಬಹುದಾಗಿರ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ತನ್ನನ್ನು ತಾನು ತೊಡಗಿಸ್ಕೊಂಡ್ಬಿಟ್ಟು ಮುಂದೆ ಆಗ್ತಕ್ಕಂಥ ಬಹುದೊಡ್ಡ ಅನಾಹುತವನ್ನು ತಪ್ಪಿಸ್ತಾನೆ. ಆ ವ್ಯಕ್ತಿ ಯಾರು ಅಲ್ಲ, ಸರ್ ಎಂ ವಿಶ್ವೇಶ್ವರಯ್ಯ. ಸೊ ದಿಸ್ ಈಸ್ ಮೈಂಡ್ ಸೆಟ್. ದಿಸ್ ಮೈಂಡ್ ಸೆಟ್ ವಿ ಎಕ್ಸ್ಪೆಕ್ಟ್. ಈ ರೀತಿಯ ಮನಸ್ಥಿತಿಗಳನ್ನ ನಾವು ನಿರೀಕ್ಷಿಸಬೇಕು, ಈ ರೀತಿ ಮನಸ್ಥಿತಿಗಳನ್ನ ನಾವು ಬೆಳೆಸ್ಕೋಬೇಕು. ಯಾರೋ ನಮ್ಮ ಬಗ್ಗೆ ಕೇಳ್ದ ಮಾತಾಡ್ತಾ ಇದ್ದಾರೆ, ಯಾರೋ ನಮ್ಮ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ, ಯಾರೋ ನಮ್ಮನ್ನ ಹೇಳಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ನಾವು ಚಿಂತನೆಯಲ್ಲಿ ನಮ್ಮ ಎನರ್ಜಿನ ವೇಸ್ಟ್ ಮಾಡಬಾರ್ದು. ಹೌ ಟು ಬಿಕೇಮ್ ರಿಚ್, ನಾನು ಇಲ್ಲಿಂದ ರಿಚ್ ಆಗೋದು ಹೇಗೆ, ಈ ಸಿಚುವೇಶನ್ ಇಂದ ನಾನು ಹೊರಗಡೆ ಬರೋದು ಹೇಗೆ, ಹೌ ಟು ಗೆಟ್ ಸಕ್ಸಸ್. ಈ ರೀತಿ ಮೈಂಡ್ ಸೆಟ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಾಗ ಎವ್ರಿಥಿಂಗ್ ಇಸ್ ಪಾಸಿಬಲ್. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಡಿಫಿಕಲ್ಟ್ ಇರುತ್ತೆ. ಒಂದು ಮೈಂಡ್ ಚೇಂಜ್ ಆಗಬೇಕಪ್ಪ ಅಂದ್ರೆ ಎವ್ರಿಥಿಂಗ್ ಇಸ್ ಮೈಂಡ್ ಗೇಮ್. ಇವತ್ತು ನಾನು ಆಗ್ಲೇ ಹೇಳಿದೆ, ಐಡಿಯಾಸ್ ಕ್ಯಾನ್ ರೂಲ್ ದ ವರ್ಲ್ಡ್. ಇವತ್ತು ನನಗೆ ಪ್ರಾಪರ್ಟಿ ಇದೆ, ಆಸ್ತಿ ಇದೆ, ನಮ್ಮ ಅಪ್ಪವ್ರ ಆಸ್ತಿ ಮಾಡಿದರೆ ನನಗೆ ಬ್ಯಾಕ್ ಗ್ರೌಂಡ್ ಇದೆ, ದೇರ್ ಇಸ್ ನೋ ವರ್ಕೌಟ್. ಬಟ್ ವರ್ಕೌಟ್ ಆಗ್ತಕ್ಕಂಥದ್ದು ಒಂದೇ, ದಟ್ ಈಸ್ ಯುವರ್ ಮೈಂಡ್ ಸೆಟ್. ಮೈಂಡ್ ಸೆಟ್ನ ನಾಲೆಡ್ಜ್ ಕಡೆಗೆ ತಿರುಗಿಸ್ರಿ, ಸದಾ ನಾಲೆಡ್ಜ್ ಬಗ್ಗೆ ಥಿಂಕ್ ಮಾಡ್ತಾ ಹೋಗ್ರಿ, ಐಡಿಯಾಸ್ ಆಟೋಮೆಟಿಕ್ ಆಗಿ ಬರ್ತಾ ಹೋಗ್ತವೆ. ಐಡಿಯಾಸ್ ಆರ್ ದ ಸೀಡ್ಸ್ ಟು ದ ಡೆವಲಪ್ಮೆಂಟ್. ನಮ್ಗೇನು ಬರ್ತಕ್ಕಂಥ ಒಂದು ಐಡಿಯಾಸ್ ಇದಾವಲ್ಲ, ಅವು ನಮ್ಮ ಅಭಿವೃದ್ಧಿಗೆ ಬೀಜಗಳು. ಆ ರೀತಿ ಚಿಂತನೆಯಲ್ಲಿ ಮಗ್ನರಾಗಬೇಕು. ನೀವು ನಾನು ಯಾವುದೋ ಕನ್ನಡ ಮೀಡಿಯಂ ಸ್ಕೂಲ್ ಓದ್ತಾ ಇದ್ದೀನಿ, ಗೌರ್ಮೆಂಟ್ ಸ್ಕೂಲ್ ಓದ್ತಾ ಇದ್ದೀನಿ, ಇದು ಯಾವುದು ಬೇಕಾಗಿಲ್ಲ. ಬಟ್ ನಾನು ಎಷ್ಟು ಮಟ್ಟಿಗೆ ಕನೆಕ್ಟ್ ಆಗಿದ್ದೀನಿ, ನಾನು ಆಗಲೇ ಹೇಳಿದೆ ಸ್ಟಾರ್ಟಿಂಗ್ಗೆ, ಈ ಮಣ್ಣಿನಲ್ಲಿದೆ, ಗಾಳಿಯಲ್ಲಿದೆ, ನಮಗೆ ಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಾತಾವರಣನೂ ಕೂಡ ನಾವು ಉಸಿರಾಡ್ತಕ್ಕಂಥ ಗಾಳಿಯಲ್ಲಿದೆ, ನಾವು ತಿಂತಕ್ಕಂಥ ಆಹಾರದಲ್ಲಿದೆ ಶಕ್ತಿ. ಸೊ ಆ ರೀತಿ ಶಕ್ತಿಯನ್ನು ನಾವು ಬಳಸ್ಕೋಬೇಕಪ್ಪ ಅಂದರೆ ನಮ್ಮ ಮೈಂಡ್ ಸೆಟ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ. ಸುತ್ತಲೂ ಹೇಗಿದೆ ವಾತಾವರಣ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾನು ಈ ಇರ್ತಕ್ಕಂಥ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ನಾನು ಹೇಗೆ ಬೆಳಿಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇತ್ತೀಚೆಗೆ ನಾನು ಕೂಡ ಯಾವುದೋ ಒಂದು ಇದೆ ಓದ್ತಾ ಇದ್ದೆ, ಒಂದು ಆರ್ಟಿಕಲ್ ಓದ್ತಾ ಇದ್ದಾಗ ಅಲ್ಲೊಂದಿಷ್ಟು ಬೆಳಕಿಗೆ ಬಂದು ವಾಟ್ ಈಸ್ ಸಕ್ಸಸ್. ಸಕ್ಸಸ್ ಬಗ್ಗೆ ನನಗೂ ಡೆಫಿನೇಷನ್ ಗೊತ್ತಿರಲಿಲ್ಲ, ತುಂಬ ವಂಡರ್ಫುಲ್ ಡೆಫಿನೇಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು ಸಕ್ಸಸ್ ಬಗ್ಗೆ. ಏನಪ್ಪ ಸಕ್ಸಸ್, ಯಶಸ್ಸು ಅಂದ್ರೆ ಏನು? ನಾವು ನೀವೆಲ್ಲ ಇಷ್ಟು ದಿನ ತಿಳ್ಕೊಂಡಿದ್ದು ಯಶಸ್ಸು ಅಂದ್ರೆ ಏನಪ್ಪ ಅಂದ್ರೆ ಒಂದು ಜಾಬ್ ತಗೊಳ್ಳೋದು, ಅಥವಾ ಅಂದ್ಕೊಂಡಿರೋದು ಸಾಧಿಸ್ತಕ್ಕಂಥದ್ದು, ಅಥವಾ ಒಂದು ಒಳ್ಳೆ ಸೆಟ್ಲ್ ಆಗ್ತಕ್ಕಂಥದ್ದು, ಈ ರೀತಿ ಅಂತ ಅಂದ್ಕೊಂಡಿದ್ವಿ ಸಕ್ಸಸ್ ಅಂದ್ರೆ. ಅದು ತುಂಬಾ ಸಣ್ಣದಾಗ್ತಾ ಹೋಗುತ್ತೆ ಸಕ್ಸಸ್ ಅಂದ್ರೆ. ಸಕ್ಸಸ್ ಅಂದ್ರೆ ಏನಪ್ಪಾ ಅಂದ್ರೆ ನಮಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಕ್ಕೂ ನಾವಿರ್ತಕ್ಕಂಥ ಪೊಸಿಷನ್ಗೂ ಇರ್ತಕ್ಕಂಥ ಗ್ಯಾಪ್. ನಮ್ಗೇನು ಶಕ್ತಿ ಸಾಮರ್ಥ್ಯ ಇದೆ ಮತ್ತು ನಾವು ಯಾವ ಪೊಸಿಷನ್ ಅಲ್ಲಿ ಇದ್ದೀವಿ, ಆ ಇರ್ತಕ್ಕಂಥ ಗ್ಯಾಪನ್ನೇ ನಾವು ಸಕ್ಸಸ್ ಅಂತ ಕರಿತೀವಿ. ಫಸ್ಟ್ ಕ್ಲಾಸ್ ಬರೋ ಕೆಪಾಸಿಟಿ ಇದೆ, ಫಸ್ಟ್ ಕ್ಲಾಸ್ ಬಂದಿದೆಯಾ, ಯುವರ್ ಸಕ್ಸಸ್. ಫಸ್ಟ್ ಕ್ಲಾಸ್ ಬರೋ ಕೆಪಾಸಿಟಿ ಇದೆ, ಜಸ್ಟ್ ಪಾಸ್ ಆಗಿದೆ, ದೇರ್ ಇಸ್ ಎ ಗ್ಯಾಪ್. ಸೊ ಈ ರೀತಿ ನಮ್ಮ ಸಾಮರ್ಥ್ಯಗಳ ಆಧಾರದ ಮೇಲೆ ನಾವು ಸಕ್ಸಸ್ ಅನ್ನ ಮೆಜರ್ಮೆಂಟ್ ಮಾಡಬೇಕು. ಯಾಕಂದ್ರೆ ಎವ್ರಿ ಒನ್ ಇಂಡಿವಿಜುವಲ್ ಈಸ್ ಯೂನಿಕ್ ಇನ್ ದಿಸ್ ವರ್ಲ್ಡ್. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿನೇ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನ ನಿಮ್ಮ ಬ್ರೈನ್ಗಳಲ್ಲಿ ದೇವರು ಇನ್ಸ್ಟಾಲ್ ಮಾಡಿ ನಿಮ್ಮನ್ನು ಇಲ್ಲಿ ಬಿಟ್ಟಿರ್ತಾರೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. Developmental software has been installed in everyone's mind, but you have to understand how to operate that. ಅದನ್ನು ಆಪರೇಟ್ ಮಾಡೋದು ಹೇಗೆ? ಡೆವಲಪ್ಮೆಂಟ್ ಸಾಫ್ಟ್ವೇರ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ನಿಮ್ಮ ಬ್ರೈನ್ಗಳಲ್ಲಿ. ಏನು ನೀವು ಮೊಬೈಲಲ್ಲಿ ತಗೊಂಡ್ಬಿಟ್ಟು ಅಪ್ಲಿಕೇಶನ್ ಇನ್ಸ್ಟಾಲ್ ಅಂತ ಹೊಡಿತೀರಲ್ಲ, ಆ ರೀತಿ ಡೆವಲಪ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಫ್ಟ್ವೇರ್ಸು ಕೂಡ ನಿಮ್ಮ ಬ್ರೈನ್ಗಳಲ್ಲಿ ದೇವರು ಇನ್ಬಿಲ್ಟ್ ಆಗಿ ಕೊಟ್ಟು ಇನ್ಸ್ಟಾಲ್ ಮಾಡಿ ಇಲ್ಲಿ ಕಳಿಸಿರ್ತಾರೆ. ಪ್ರಕೃತಿಯಲ್ಲಿ ಸೃಷ್ಟಿಯಾಗಿ ಬರೋದಕ್ಕಿಂತ ಮೊದಲೇ ಅದೆಲ್ಲ ಆಗೋಗಿರುತ್ತೆ. ಬಟ್ ನಾವು ವಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಆಪರೇಟ್ ದಟ್. ಅದನ್ನ ನಾವು ಬಳಸ್ಕೊಳ್ಳೋದು ಹೇಗೆ, ಆಪರೇಟ್ ಮಾಡೋದು ಹೇಗೆ, ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಈ ರೀತಿ ಮೈಂಡ್ ಸೆಟ್ ಅನ್ನೋದು ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನ ಹೇಗೆ ಹೇಳ್ತಾ ಹೋಗ್ತೀನಿ. ಆ ರೀತಿ ಇವತ್ತಿನಿಂದ ಒಂದಿಷ್ಟು ಚಾಲೆಂಜಿಂಗ್ ತಗೊಳ್ರಿ. ಯಾಕಂದ್ರೆ ನಂಬರ್ ಆಫ್ ಆಪರ್ಚುನಿಟೀಸ್ ಇದಾವೆ ನಿಮಗೆ. ಇವತ್ತಿನ ಕಾಲದಲ್ಲಿ ಏನು AI ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಬಂದಿದೆ. ಅದನ್ನು ಇಂಜಿನಿಯರಿಂಗೇ ಮಾಡಿರಬೇಕು. ಒಬ್ಬ ಆರ್ಡಿನರಿ ಆರ್ಟ್ಸ್ PUC ಸ್ಟೂಡೆಂಟ್ ಲಿಟ್ಲ್ ಬಿಟ್ ಇಂಗ್ಲಿಷ್ ನಾಲೆಡ್ಜ್ ಅಂಡ್ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇದೆ ಅಂದರೆ ಈ ಕ್ಯಾನ್ ಲೀಡ್ ಲೈಫ್. ಈ ಕ್ಯಾನ್ ಗೆಟ್ ಥೌಸಂಡ್ಸ್, 50,000, 1 lakh ಸ್ಯಾಲ್ರಿ ತಗೋಬಹುದು ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ. ಅದಕ್ಕೆ ಸ್ಪೆಷಲ್ ಬ್ರಾಂಚಸ್ ಆಫ್ ಕೋರ್ಸಸ್ ಇದಾವೆ. ಸೊ ಆಫ್ಟರ್ PUC, ವೆದರ್ ಇಟ್ ಈಸ್ ಎ ಸೈನ್ಸ್, ಇಟ್ ಇಸ್ ಆರ್ಟ್ಸ್, ಇಟ್ ಇಸ್ ಎ ಕಾಮರ್ಸ್, ದೇರ್ ಇಸ್ ನೋ ಎನಿ ಡಿಫರೆನ್ಸ್. ಬಟ್ ಆ ರೀತಿ ನಿಮ್ಗೊಂದು PUC ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀರಾ, ಒಂದು ಜಸ್ಟ್ ಇಂಗ್ಲೀಷ್ ಕಮ್ಯುನಿಕೇಷನ್ ಇದೆ, ಲೈಟ್ ಇಂಗ್ಲೀಷ್ ಕಮ್ಯುನಿಕೇಷನ್ ಇದೆ, ಒಂದಿಷ್ಟು ಕಂಪ್ಯೂಟರ್ ಬೇಸ್ಡ್ ನಾಲೆಡ್ಜ್ ಇದೆ, ಯು ಕ್ಯಾನ್ ಗೆಟ್. ಈಗೇನು ಗೌರ್ಮೆಂಟ್ ಜಾಬ್ಗಳೇ ಬೇಕು ಆ ರೀತಿ ಕಾಲ ಅಲ್ಲ ಇದು.
ಇದು ತುಂಬ ಪ್ರಾಕ್ಟಿಕಲ್ ಇರೋದಲ್ಲಿದ್ದೀವಿ ನಾವು. ಯಾವೊಬ್ಬ ವ್ಯಕ್ತಿನೂ ಕೂಡ ವೇಸ್ಟ್ ಆಗಿ ತಮ್ಮ ಟೈಮನ್ನು ಕಳೀತಕ್ಕಂಥ ಕಾಲಮಾನದಲ್ಲಿ ನಾವಿಲ್ಲ. ಇಟ್ಸ್ ಒಂದು ರೀತಿ ಹೇಳ್ಬೇಕಪ್ಪ ಅಂದರೆ ಭಾರತಕ್ಕೆ ಈಗಿರ್ತಕ್ಕಂಥ ಅವಕಾಶಗಳಲ್ಲಿ ಸುಪ್ರೀಂ ಲೈಫನ್ನು ಲೀಡ್ ಮಾಡ್ಬೋದು ನಾವು. ಅಷ್ಟೆಲ್ಲ ಅವಕಾಶಗಳು ನಿಮ್ಮ ಕಣ್ಣು ಮುಂದೆ ಇದ್ದಾವೆ, ನಿಮ್ಮ ಎದುರುಗಡೆಗೆ ಇದ್ದಾವೆ. ಬಟ್ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಸ್ಟಾರ್ಟ್ ಮಾಡಬೇಕು. ಈಗ ಯೋಚನೆ ಮಾಡಿಬಿಟ್ಟು ನಾನು ಹೇಗೆ ಇರ್ತಕ್ಕಂಥ ಕಾಂಪಿಟೇಟಿವ್ ವರ್ಲ್ಡ್ಗೆ ಹೌ ಕೆನ್ ಐ ರೀಚ್ ಅಂತ ಹೇಳ್ಬಿಟ್ಟು ಕ್ವಶನ್ ಯುವರ್ಸೆಲ್ಫ್. ಫಸ್ಟ್ ಆಫ್ ಆಲ್ ಒಂದು ಸ್ಟೇಟ್ಮೆಂಟ್ ತಿಳ್ಕೊಳ್ರಿ, ಯಾವುದೇ ಒಂದು ಸಮಸ್ಯೆ ಇದೆ ಅಂದರೆ ಅದಕ್ಕೆ ಫಸ್ಟ್ ಕಾರಣ ನಾವಾಗಿರ್ತೀವಿ. ಆದರೆ ನಮ್ಮ ಬಾಲ್ಯದಿಂದ ನಾವು ಏನು ಕಲ್ತ್ಕೊಂಡು ಬಂದಿದ್ದೇವೆ ಅಂದರೆ ನಮ್ಮ ಸಮಸ್ಯೆಗಳಿಗೆ ಆಗಲೆಲ್ಲ ಬೇರೆಯವರೇ ಕಾರಣ ಅಂದ್ಕೊಂಡಿರ್ತೀವಿ. ದಟ್ ಈಸ್ ರಾಂಗ್ ವೇ. ಬಟ್ ವಿ ಆರ್ ದ ಮೈನ್ ರೀಸನ್ಸ್ ಫಾರ್ ಅವರ್ ಪ್ರಾಬ್ಲಮ್. ದ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್ ಬೈ ಅವರ್ ಸೆಲ್ಫ್. ನಮ್ಮ ಸಮಸ್ಯೆಗಳಿಗೆ ನಾವೇ ಕಾರಣ ಆಗಿರ್ತೀವಿ, ಅದಕ್ಕೆ ಪರಿಹಾರನೂ ಕೂಡ ನಾವೇ ಆಗಿರ್ತೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಯೋಚನೆಗಳು ಮುಂದೆ ನಡೀತಾ ಹೋಗಬೇಕಾಗುತ್ತೆ. ಓಕೆ, ಸಾಕನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಕಳೆದ ವರ್ಷ ಕ್ರೀಡೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಪ್ರೀತಿಯಿಂದ ಎಲ್ಲರಿಗೂ ಅವರ ಹೆಸರ ಸಮೇತ ತಮ್ಮ ಪೋಷಕರುಗಳನ್ನು ಪ್ರಿಂಟ್ ಹಾಕಿಸಿಕೊಂಡು ಇದು ಶ್ರೇಷ್ಠ ಪ್ರೋತ್ಸಾಹವನ್ನು ಕೊಡುಗೆಯಾಗಿ ಸ್ವೀಕರಿಸಿದರು. ಈ ವರ್ಷ ಕೂಡ ಸರ್ಕಾರಿ ಭಾಗಿಯಾಗಿ ಸಂವಿಧಾನ ನಮಗೆ ಒಬ್ಬರಿಗೆ ಆಗಲಿಲ್ಲ. ಕಾರಣ ಬೋಧದ ಸಂಘರ್ಷ. ಕಳೆದ ವರ್ಷ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿದರು, ವಿದ್ಯಾರ್ಥಿಗಳು ಅತ್ಯಂತ ಅಂಕ ಪಡೆದಿದ್ದಾರೆ, ಕಾಲೇಜಿಗೆ ತಂದಿದ್ದಾರೆ, ಅವರಿಗೆ ಅವರು ಹೇಳಿದರು ನಿರ್ದಿಷ್ಟ ಅಮೌಂಟ್ ನನ್ನ ಅದು ಪೂರ್ವಕವಾಗಿ ಪ್ರೀತಿಯಿಂದ ಅವರಿಗೆ ಒಂದು ಕೊಡುಗೆಗಳನ್ನು ಕೊಡ್ತೀನಿ ಅಂತ ಹೇಳಿದರು. ಇವತ್ತು ಸುಮಾರು ಬೆಳ್ಳಿಯ ಒಂದು ಕಾಣಿಕೆಗಳನ್ನು ತಂದಿದ್ದಾರೆ. ಆ ಒಂದು ಕಾಣಿಕೆ ಸುಮಾರು 15,000 ಹೆಚ್ಚು ಬೆಲೆ. ನಾನು ಸದ್ಯಕ್ಕೆ ಓಪನ್ ಮಾಡಿಕೊಂಡಿಲ್ಲ, ನನ್ನ ವ್ಯಾಸ ಆಗ್ತದೆ. ಈಗಿರುವ ಒಂದು ರೇಟಲ್ಲಿ ಒಂದು 15,000-20,000 ನಮ್ಮ ಕಡೆ ಯಾವ ರೂಪಾಯಿಗಳು ಖರ್ಚು ಮಾಡೋದಕ್ಕೆ ಇಷ್ಟಪಡದೆ ಇರುವಂತಹ ಸನ್ನಿವೇಶದಲ್ಲಿ ಅಷ್ಟು ಹಣವನ್ನು ಖರ್ಚು ಮಾಡಿ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ಮಕ್ಕಳಂತೆ ಭಾವಿಸುವಂತ ಮಹಿಳೆಯರಿಗೆ ನಿಜವಾಗಿಯೂ ಕಾಲೇಜಿನ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾ ಇದೆ. ಮುಂಚೆ ನಮ್ಮ ಕಾಲೇಜಿನ ಉಪನ್ಯಾಸಕ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಒಂದು ಚಿಕ್ಕ ಸನ್ಮಾನವನ್ನು ನಮ್ಮದೇ ಗೌರವ ಸಮರ್ಪಣೆ ಇದೆ. ಆ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ನಾನು ಕೇಳಿಕೊಳ್ಳುತ್ತೇನೆ. ಶಿಕ್ಷಕರಲ್ಲದವರು ವಿದ್ಯಾರ್ಥಿನಿಯರಿಗೂ ಒಂದು ಸುತ್ತ ಹೆಚ್ಚು ಮಾತಾಡೋರು ಇಲ್ಲದವರು ಆದರೂ ಸಹ ಸಾರು ಅವರ ಒತ್ತಾಯದ ಮೇರೆಗೆ ಮಾತಾಡ್ತಾ ಇದ್ದೀವಿ. ಇವತ್ತು ಈ ಬಗ್ಗೆ ಏನು ಸೇರಿದಿರೋ ಮೊದಲನೇ PUC ವಿದ್ಯಾರ್ಥಿಗಳಿಗೆ ವೆಲ್ಕಮ್ಮು. ಮತ್ತು ಅದೇ ರೀತಿ ಹಿಂದೆ ಅತಿ ಹೆಚ್ಚು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಕ್ರೀಡಾ ಭಾಗವಹಿಸಿ ವಿಜೇತರಾದಂಥ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಣೆ. ನಾವು ಹೇಳೋದು ಮಕ್ಕಳು ಒಂದು ಮಾತು ಹೆಚ್ಚಿಗೆ ಹೇಳೋದಿಲ್ಲ. ಒಳ್ಳೆಯ ಹೆಸರನ್ನು ಪಡ್ಕೊಳ್ಳಿ, ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ತಂದುಕೊಡಿ. ಅದೇ ರೀತಿ ನಿಮ್ಮ ಮೇಲೆ ತುಂಬ ವಿಶ್ವಾಸ ಇಟ್ಟು ನಿಮಗೆ ನಿಮ್ಮ ಬಗ್ಗೆ ಅಪಾರದ ಒಂದು ಇದಿಟ್ಟಿರ್ತಾರೆ ಟ್ರಾನ್ಸ್ಫಾರ್ರು. ಅವರು ಸಹ ಅವ್ರ ನಂಬಿಕೆಗೆ ನೀವು ಹುಸಿಗೊಳಿಸ್ತೇನೆ. ನೀವು ಕೂಡ ಏನು ಹಿಂದೆ ವಿದ್ಯಾರ್ಥಿ ಸಾಧನೆ ಮಾಡಿದಾರೋ ಇದೇ ಸಾಲಲ್ಲಿ ನೀವು ಸಹ ಬಂದು ನಿಂತ್ಕೋಬೇಕಂತ ನಾನು ಹೇಳ್ತಾ ಇದನ್ನು ನಾನು 2 ಮಾತು ನಿಮ್ಗೆ ಅಷ್ಟೊಂದು ಹೇಳಿ ನಾನು ಮುಗಿಸ್ತಾ ಇದ್ದೇನೆ.